ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಕೆಲವು ರಾಶಿಗಳಿಗೆ ಇದು ರಾಜಯೋಗ ತಂದರೆ ಮತ್ತೆ ಕೆಲವರಿಗೆ ಇದು ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ಗ್ರಹಗತಿಗಳ ಬದಲಾವಣೆಗಳಿಂದಾಗಿ ಶನಿದೇವನ ಕೃಪೆಯಿಂದ ಈ ಒಂದು 4 ರಾಶಿಯವರಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಹಾಗಾದರೆ ಆ ಅದೃಷ್ಟವಂತ 4 ರಾಶಿಗಳು ಯಾವುದು ಅಂತ ಈ ಒಂದು ವಿಡಿಯೋನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದು ವೃಷಭ ರಾಶಿ. ಹೂಡಿಕೆ ಮಾಡಿರ್ತಕ್ಕಂಥ ಕಡೆಯಿಂದ ಅನಿರೀಕ್ಷಿತ ಲಾಭ ಅಂತಕ್ಕಂಥ ಸಿಗುತ್ತೆ. ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸಗಳು ಚುರುಗೊಳ್ಳುತ್ತೆ. ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವಂತ ಯೋಗ ಇದೆ. ಸಮಾಜದಲ್ಲಿ ತಮಗೆ ಗೌರವ ಹೆಚ್ಚಾಗ್ತದೆ. ಇನ್ನು 2ನೇ ರಾಶಿಯಾಗಿ ಮಿಥುನ ರಾಶಿ. ಕಚೇರಿ ಕೆಲಸ ಅಥವಾ ಸ್ವಂತ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬ್ರೇಕ್ ಸಿಗುತ್ತೆ. ವ್ಯಾಪಾರಸ್ಥರಿಗೆ ದೊಡ್ಡ ಕಾಂಟ್ರಾಕ್ಟ್ ಸಿಗುತ್ತೆ. ಹಳೆ ಸಾಲಗಳು ತೀರುತ್ತೆ. ಮನೆಯಲ್ಲಿ ನೆಮ್ಮದಿ ಅನಿಸುತ್ತೆ. ಇನ್ನು 3ನೇ ರಾಶಿಯಾಗಿ ತುಲಾ ರಾಶಿ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳಿಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ವಿದೇಶಕ್ಕೆ ಹೋಗುವಂತ ಪ್ಲಾನ್ ಇದ್ರೆ ಅದು ಕೈ ಕೊಡ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ದೀರ್ಘಕಾಲ ಆರೋಗ್ಯದ ಸಮಸ್ಯೆಗಳಿಂದ ತಮಗೆ ಮುಕ್ತಿಯನ್ನ ಸಿಗ್ತದೆ. 4ನೇ ರಾಶಿಯಾಗಿ ಕುಂಭ ರಾಶಿ. ನೀವು ಮಾಡುವಂತ ಕೆಲಸ ಕಾರ್ಯದಲ್ಲಿ ನಾಯಕತ್ವ ಸಿಗ್ತದೆ. ಸಾರ್ವಜನಿಕ ರಂಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ಸಿಗ್ತದೆ. ಹಣಕಾಸಿನ ಮುಗ್ಗಟ್ಟು ದೂರವಾಗ್ತದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿ ಆಗ್ತದೆ. ಈ ಒಂದು 4 ರಾಶಿಯವರು ಓಂ ಶ್ರೀ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಸಾಧ್ಯವಾದರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.